ಚುನಾವಣೆಯಲ್ಲಿ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ಸಮರವನ್ನು ಸಾರಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೈ ನಾಯಕರು ಧರಣಿಯನ್ನ ಮಾಡಿದ್ರು. ಕರ್ನಾಟಕದಿಂದಲೇ ಆ ಅಭಿಯಾನ ಶುರುವಾಗಿದೆ. ಮತಗಳ್ಳತನ ಅಂದ್ರೆ ವೋಟರ್ ಲಿಸ್ಟು, ಅಲ್ಲಿ ವೋಟ್ ಹಾಕಿರುವಂಥ ಆ ಜನಗಳು ಎಲ್ಲ ತಾಳೆ ಹಾಕಿದ್ದಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಪಿನ್ ಟು ಪಿನ್ ಡೀಟೇಲ್ ದೆಹಲಿಯಲ್ಲಿ ಮಾಹಿತಿನ ಕೊಟ್ಟರು. ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಹೆಸರಿನಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮತ ಕಳ್ಳತನವಾಗಿದೆ. ಚುನಾವಣಾ ಆಯೋಗದ ಬಗ್ಗೆ ಪ್ರಮಾಣ ಪತ್ರ ನೀಡಲು ಹೇಳುತ್ತಾ ಇದೆ. ಸಂವಿಧಾನದ ಮೇಲೆ ಲೋಕಸಭೆ ಒಳಗಡೆ ಪ್ರಮಾಣ ಮಾಡಿದ್ದೇವೆ. ಮೋದಿ ಕಳ್ಳ ಮಾರ್ಗದಲ್ಲಿ ಪ್ರಧಾನಿ ಆಗಿದ್ದಾರೆ ಅಂತ ರಾಹುಲ್ ಹೇಳಿದ್ದಾರೆ. ನರೇಂದ್ರ ಮೋದಿ 25 ಸೀಟುಗಳ ಅಂತರದಲ್ಲಿ ಪ್ರಧಾನಿ ಆಗಿದ್ದಾರೆ ಅಷ್ಟೇ. 25 ಸ್ಥಾನಗಳು ಕೇವಲ 34,000 ಅಂತರದಲ್ಲಿ ಗೆದ್ಕೊಂಡಿರೋದು ಇವರು. ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಸುಮ್ಮನೆ ಇದು ಕಾಟಾಚಾರಕ್ಕೆ ಅಥವಾ ಏನೋ ಒಂದು ಸಂಖ್ಯೆ ಬೇಕು ಅಂತ ರಾಹುಲ್ ಗಾಂಧಿ ಅವರು ಇಟ್ಟಿರೋದಲ್ಲ ಅಂತ ಅನ್ನಿಸ್ತಾ ಇದೆ. ಅವರು ಒಂದು ಟೀಮನ್ನು ಮಾಡಿ ಎಲ್ಲೆಲ್ಲಿ ಅವರಿಗೆ ಅನುಮಾನಗಳಿದಾವೋ ಆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿದಾವಲ್ಲ ಅಥವಾ ಆಯಾ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರು ಟೀಮನ್ನು ಕಳಿಸಿ ಒಂದು ಸಮೀಕ್ಷೆಯನ್ನು ಮಾಡಿ ಗುಪ್ತವಾಗಿಟ್ಟು ಎಲ್ಲವನ್ನು ಬಹಿರಂಗ ಮಾಡಿದ್ದಾರೆ. ಇನ್ನು ಚುನಾವಣಾ ಆಯೋಗಕ್ಕೆ 5 ಪ್ರಶ್ನೆ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು. ನಂಬರ್ 1, ಡಿಜಿಟಲ್ ದಾಖಲೆ ಯಾಕೆ ನೀಡ್ತಾ ಇಲ್ಲ? ಚುನಾವಣಾ ಆಯೋಗ ಕೊಡಬೇಕಲ್ವಾ? ಪ್ರಶ್ನೆ ನಂಬರ್ 2, ಮತದಾರ ಪಟ್ಟಿಯಲ್ಲಿ ಯಾಕೆ ಅಕ್ರಮ ಎಸಗಿದ್ದೀರಿ? ಉತ್ತರ ಇಲ್ಲ. ಪ್ರಶ್ನೆ ನಂಬರ್ 3, ಬಿಜೆಪಿ ಏಜೆಂಟ್ನಂತೆ ಯಾಕೆ ನಡೆದುಕೊಳ್ತಾ ಇದ್ದೀರಿ? ನೋ ಆನ್ಸರ್. ಪ್ರಶ್ನೆ 4, ವಿರೋಧ ಪಕ್ಷಗಳನ್ನು ಯಾಕೆ ಬೆದರಿಸ್ತಾ ಇದ್ದೀರಿ? ಉತ್ತರನೇ ಬರ್ತಾ ಇಲ್ಲ ಆ ಕಡೆಯಿಂದ. ಪ್ರಶ್ನೆ 5, ಯಾಕೆ ವಿಡಿಯೋ ದೃಶ್ಯ ಡಿಲೀಟ್ ಮಾಡಿದ್ದೀರಿ? ಯಾಕಂದ್ರೆ ಅಲ್ಲಿ ಈ ಮತಗಟ್ಟೆಗಳಿರ್ತಾವಲ್ಲ, ಅಲ್ಲಿ ಜಾಸ್ತಿ ಬಿಜೆಪಿ ಕಾರ್ಯಕರ್ತರೇ ಇದ್ದಂತಹ ಕೆಲವೊಂದಿಷ್ಟು ಬೂತ್ಗಳಿದ್ವು. ಸಂಜೆ ಆದಮೇಲೆ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗಿಬಿಡ್ತು ಏಕಾಏಕಿ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿ ಆಗಿತ್ತು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ CCTV ಫುಟೇಜ್ಗಳನ್ನು ಯಾಕೆ ನೀವು ನೀಡ್ತಾ ಇಲ್ಲ? ಕೊಡ್ಬೋದಲ್ವಾ? ಪಾರದರ್ಶಕತೆ ಇದ್ದರೆ ಕೊಡಿ ಅನ್ನುವಂಥ ಸವಾಲುಗಳನ್ನು ಕೂಡ ರಾಹುಲ್ ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಹುದೊಡ್ಡ ಆರೋಪ ಇದು ಮತಗಳ್ಳತನದ್ದು. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಮರ ಸಾರಿದ್ದಾರೆ. ನಿನ್ನೆ ನೋಡ್ತಾ ಇದ್ವಿ ಡೆಲ್ಲಿಯಲ್ಲಿ ಅಂಕಿಅಂಶಗಳು ಯಾವ ರೀತಿ ಆಗಿತ್ತು ಅಂತ ಹೇಳಿ. ಅಂದರೆ ಕಂಪ್ಲೀಟ್ ಒಂದು ಟೀಮನ್ನು ಮಾಡಿಕೊಂಡೇ ರಹಸ್ಯವಾಗಿ ಎಲ್ಲವನ್ನು ಸಮೀಕ್ಷೆ ಮಾಡಿ ಇದನ್ನು ರೆಡಿ ಮಾಡಿರೋದಾ ಅಂತ. ಅಂದರೆ ಕರ್ನಾಟಕದಿಂದಲೇ ಈಗ ರಣಕಹಳಿಯನ್ನು ಮೊಳಗಿಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಮುಜುಗರವನ್ನು ತರಬಹುದು, ಯಾವ ರೀತಿ ನಾಂದಿ ಹಾಡ್ಬೋದು ಅಂತ? ಪ್ರಭು, ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಮುಖ್ಯಮಂತ್ರಿಗಳು, DCM ಹಾಗೆ ಸರ್ಕಾರದ ಎಲ್ಲ ಸಚಿವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. AICC ನಾಯಕರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೇಂದ್ರ ಚುನಾವಣಾ ಆಯೋಗವನ್ನು ಗುರಿಯಾಗಿಟ್ಟುಕೊಂಡೇ ಅದರ ವಿರುದ್ಧವಾಗಿ ಏನು ಮತಗಳ್ಳತನದ ಆರೋಪವನ್ನು ರಾಹುಲ್ ಗಾಂಧಿ ಅವರು ಮಾಡಿದರು, ಅದರ ಆಧಾರದ ಮೇಲೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾರಣ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಚುನಾವಣೆ ಏನು ಹಿಂದೆ ನಡೆದಿತ್ತು ಆ ಸಂದರ್ಭದಲ್ಲಿ ಇಲ್ಲಿ ಮತಗಳವನ್ನು ಮಾಡಲಾಗಿದೆ. ಯಾಕೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುನ್ನಡೆಯನ್ನು ಕಾಣಿಸ್ತಾ ಇದ್ರು. ಇನ್ನೇನು ಅವರೇ ಗೆಲ್ತಾರೆ ಅನ್ನುವಂತಹ ನಿರೀಕ್ಷೆಗಳಲ್ಲಿ ಇರುವಾಗ ಏಕಾಏಕಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವೋಟಿಂಗ್ ಬರುತ್ತೆ. ಆ ಸಂದರ್ಭದಲ್ಲಿ 1,15,000 ಮತಗಳು BJP ಅಭ್ಯರ್ಥಿಗೆ ಹೋಗುತ್ತೆ. ಆಗ BJP ಅಭ್ಯರ್ಥಿ ಅಲ್ಲಿಯವರೆಗೆ ಹಿನ್ನಡೆಯನ್ನು ಕಾಣ್ತಾ ಬಂದಂತಹ BJP ಅಭ್ಯರ್ಥಿ ಅಲ್ಲಿ ಏಕಾಏಕಿ ಗೆಲುವನ್ನು ಕಾಣ್ತಾರೆ. ಇದು ನಮ್ಮ ಅನುಮಾನಗಳಿಗೆ ಆಗ ಕಾರಣ ಆಗಿತ್ತು. ಹಾಗಾಗಿ ಇದರ ಹಿಂದೆ ಇರುವಂಥದ್ದು ಏನು, ಇಲ್ಲಿ ಏನಾದರೂ ಅಕ್ರಮಗಳಾಗಿದೆಯಾ, ಇಲ್ಲಿ ಚುನಾವಣಾ ಆಯೋಗ ಏನಾದರೂ ಲೋಪದೋಷಗಳಾಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಳೆದ 6 ತಿಂಗಳಿಂದಲೂ ಕೂಡ ಅದರ ಹಿಂದೆ ಬಿದ್ದಿದ್ವಿ. ಪ್ರತಿಯೊಂದು ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ. ಆ ದಾಖಲೆಗಳನ್ನು ಇಟ್ಕೊಂಡೇ ನಾವು ನಿನ್ನೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ. ಅದನ್ನು ಇಟ್ಕೊಂಡೇ ಈಗ ಇಡೀ ದೇಶಾದ್ಯಂತ ನಾವು ಹೋರಾಟಕ್ಕೆ ಹೊರಟಿದ್ದೇವೆ ಅನ್ನುವಂಥ ಸಂದೇಶವನ್ನು ಇವತ್ತು ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಸೊ ಇಲ್ಲಿ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ಕೂಡ ಸಹ 5 ಪ್ರಶ್ನೆಗಳನ್ನು ಚುನಾವಣಾ ಆಯೋಗಕ್ಕೆ ಹಾಕಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಅಂದರೆ ಈಗ ಮತದಾನ ಆಗತ್ತೆ, ಅದರ ಒಂದು ಎವಿಡೆನ್ಸ್ಗಳಿರುತ್ತೆ, CCTV ಫುಟೇಜ್ಗಳಿರುತ್ತೆ. ಮತದಾನ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅತಾಚುರ್ಯಗಳಾಗಬಹುದು ಅನ್ನುವಂಥ ಕಾರಣಕ್ಕೆ ಅಲ್ಲಿ CCTVಗಳನ್ನು ಹಾಕಿರಲಾಗುತ್ತೆ. ಹಾಗೆ ಮತ ಎಣಿಸುವಂಥ ಸಂದರ್ಭದಲ್ಲೂ ಕೂಡ CCTVಗಳನ್ನು ಅಳವಡಿಕೆ ಮಾಡಲಾಗಿರುತ್ತೆ. ಹಾಗಾಗಿ ಇದರ ಒಂದು ಮಾಹಿತಿಯನ್ನು ನೀವು ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ,
BJP ಏಜೆಂಟ್ರಂತೆ ನೀವು ಯಾಕೆ ವರ್ತನೆಯನ್ನು ಮಾಡ್ತಾ ಇದ್ರಿ, ಕೊಡ್ರಿ ನೀವು ನಮಗೆ ಇದರ ಎವಿಡೆನ್ಸ್. ಯಾಕೆಂದರೆ ನಾವು ಸುಮ್ಮನೆ ಬಿಡೋದಿಲ್ಲ, ಇದನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಹೋರಾಟದ ಮಾರ್ಗವಾಗಿ ನಾವು ತೆಗೆದುಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೆಲವು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗೆ ಸಮಯ ಇದೇ ರೀತಿಯಾಗಿ ಇರೋದಿಲ್ಲ, ಸಮಯ ನಮಗೂ ಕೂಡ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ನಾವು ನಿಮ್ಮ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ, ಹುಡುಕಿ ನಾವು ನಿಮ್ಮನ್ನು ತೆಗಿತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಅಧಿಕಾರಿಗಳಿಗೆ ಪಾಸ್ ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.